ಪ್ರತಿನಿಧಿಗಳಲ್ಲ, ಶಾಸಕರಲ್ಲ, ಸಚಿವರಲ್ಲ, ಮಾಜಿ ಸಚಿವರಲ್ಲ, ಎಲ್ಲ ಇಲ್ಲಿ ಬಂದಿರ್ತಕ್ಕಂಥದ್ದು ಈ ದೇವಸ್ಥಾನದ ಮೇಲೆ ದೇವರ ಮೇಲೆ ಶ್ರದ್ಧಾ ಭಕ್ತಿ ಉಳ್ಳಂತ ಭಕ್ತರು ಬಂದಿದ್ದಾರೆ ಹೊರತು ಇಲ್ಲಿ ಶಾಸಕರಾಗಲಿ ಯಾವುದೋ ಬ್ಯಾಂಕಿನ ಅಧ್ಯಕ್ಷರಾಗಲಿ ಯಾರು ಅಲ್ಲ ಅಂತ ನಗಡೆ ಅಂದ್ರೆ ಯಾರ್ದಾರ ಹೆಸರು ಹೇಳ್ಬಿಟ್ಟು ಹೋಗ್ಬಿಟ್ಟು ನನ್ನ ಹೆಸರು ಹೇಳಿಲ್ವಲ್ಲ ಅಂತ ಎಲ್ಲಿ ಸೀಟ್ ಆಗ್ತಾರ ಅಂತ ಹೇಳಿ ಅವ್ನು ದೊಡ್ಡ ಪಟ್ಟಿ ಮಾಡ್ಕೊಂಡ್ರೆ ಹೇಳ್ಬಿಟ್ಟಾರೆ. ದೊಡ್ಡ ಸ್ವಾಗತ ಈ ಊರಿಗೆ ಬಂದಿದ್ದೆಲ್ಲ ದೇವಸ್ಥಾನ ಕಾಲಿಡೋಕೆ ಮುಂಚೆನೆ ಎಷ್ಟು ಜನ ಅಲ್ಲಿ ಭಕ್ತಾದಿಗಳು ದಾರಿಯಲ್ಲಿ ನಿಂತು ಬರಮಾಡ್ಕೊಂಡಲ್ಲ, ಅದೇ ನಿಜವಾದ ಸ್ವಾಗತ. ಇದು ಫಾರ್ಮಾಲಿಟಿ ಅಷ್ಟೇ ಮಾಡಿದ್ದೆ, ನಿಜವಾದ ಸ್ವಾಗತ ಅದು. ಇಲ್ಲಿ ಬಹಳ ಜನ ಹೆಣ್ಮಕ್ಳು ಬಂದಿದ್ದಾರೆ. ಇಲ್ಲಿ ಬಂದ ತಕ್ಷಣ ನಮ್ಗೆ ಏನೋ ಒಂದು ಸುದ್ದಿ ಕಿವಿಗೆ ಬಡೀತು. ಅದೆಷ್ಟು ಮಂದಿ ನಿಜವೂ ಬರ್ತಾರೆ, ಏನೋ ಅಲ್ಲಿಗೆ ಸಾಧಿಸಿದ್ರು ಅಂತಲ್ಲಪ್ಪ. ಏನದು ಯಾರು ಇಲ್ಲಿ ಅದೇನೋ ಒಂದು ಐಟಮ್ ಏನು ಅಂದ್ರೆ, ಇಲ್ಲಿ ಬರ್ತಕ್ಕಂಥ ಅವ್ರ ಮನೆಗೆ ಬರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಮನೆಗೆಲ್ಲ ಸೀರೆ ಕೊಡಬೇಕು ಅಂತ ಏನೋ ಒಂದು ಅನೌನ್ಸ್ ಮಾಡಿದ್ದಾರೆ ಅಂತ ತಿಳಿದುಬೋದು. ನಿಜನಾ ಅದು? ನಿಜನಾ? ಅಲ್ಲಿಗೆ ಹೊಡಿಸಿದ್ರ? ನಮಗೆ ಅನ್ಸುತ್ತೆ ಹೆಣ್ಮಕ್ಳು ಸೀರೆ ಆಸೆಯಿಂದ ಬಂದಿಲ್ಲ, ಅವ್ರ ಮನೆ ಆಸೆಯಿಂದ ಬಂದಿದ್ದಾರೆ ಅಂತ ನಾವೆಲ್ಲ ಇಷ್ಟಪಡ್ತೀವಿ. ಸೀರೆ ಆಸೆಯಿಂದ ಅಲ್ಲ. ಈ ಸಂದರ್ಭದಲ್ಲಿ ನಮಗೊಂದು ಜನಪದ ಗೀತೆ ನೆನಪಾಗಿದೆ. ಏನದು ಅಂದ್ರೆ, ಮೊದಲನೆಯ ಪ್ರಸವಕ್ಕೆ ಅಂತ ಹೇಳಿ ತವರು ಮನೆಗೆ ಬಂದಿರ್ತಾಳೆ ಮಹಿಳೆ. ಮೊದಲನೇ ಪ್ರಸವಕ್ಕೆ ಅಂತ ಗಂಡು ಮಗು ಹುಟ್ಟಿರುತ್ತೆ. ಕೆಲವು ಒಂದು ತಿಂಗಳು ಎಷ್ಟೋ ಗೊತ್ತಿಲ್ಲ, ಎಷ್ಟು ದಿವಸ ಆದ್ಮೇಲೆ ವಾಪಸ್ ಗಂಡನ ಮನೆಗೆ ಕಳಿಸ್ಕೊಡ್ತಾರೋ ನಮಗೆ ಗೊತ್ತಿಲ್ಲ. ಜನಪದ ಗೀತೆ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದ್ರೆ, ತವರ ಮನೆಯಲ್ಲಿ ಮಗುವಿಗೆ ಜನ್ಮ ನೀಡಿದ ಮೇಲೆ ವಾಪಸ್ ಗಂಡನ ಮನೆಗೆ ಹೋಗೋ ಸಂದರ್ಭದ ಒಂದು ಚಿತ್ರಣ ಅದು. ಏನದು? ತೊಟ್ಟಿಲ ಹೊತ್ಕೊಂಡು, ಸರಿಯಾಗಿ ಕೇಳಿ, ತೊಟ್ಟಿಲ ಹೊತ್ಕೊಂಡು ತವರು ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ತಂಗಿ ಅಮ್ಮ ಇಟ್ಟಂತೆ ತಿರುಗಿ ನೋಡೋಣ. ಗೊತ್ತಾಗ್ತ ನಿಮಗೆ? ಗಂಡನ ಮನೆಗೆ ಹೊಟ್ಟಿದಾಳೆ, ತೊಟ್ಟಿಲ ಹೊತ್ಕೊಂಡು, ತೊಟ್ಟಿನ ಮೇಲೆ ತೊಟ್ಟಿನಲ್ಲಿ ಮಗುವನ್ನು ಇಟ್ಕೊಂಡು ತೊಟ್ಟಿಲು ಹೊತ್ಕೊಂಡಿದ್ದಾಳೆ. ತವರು ಬಣ್ಣ ಉಟ್ಕೊಂಡು ತವರು ಮನೆಯಿಂದ ವಾಪಸ್ ಹೋಗುವಾಗ ಯಾವ ಸೀರೆ ಕೊಟ್ಟಿರೋ ತಾಯಿ ಗೊತ್ತಿಲ್ಲ, ಅಪ್ಪ ಯಾವ್ದು ಕೊಟ್ಟೋದನ್ನ ಗೊತ್ತಿಲ್ಲ, ಅಣ್ಣ ಯಾವ್ದು ಕೊಟ್ಟಿಲ್ಲ. ಆದ್ರೆ ತವರು ಮನೆಯ ಬಣ್ಣವನ್ನು ಉಟ್ಕೊಂಡಿದ್ದಾರೆ. ಯಾವುದೋ ಸೀರೆ ಅಲ್ಲ, ತವರು ಮನೆಯ ಬಣ್ಣ. ಅಷ್ಟು ಮುಖದಲ್ಲಿ ತವರು ಮನೆಯಿಂದ ಏನೋ ಆ ರೀತಿಯ ಒಂದು ಭಾವನೆ ಇರುತ್ತಲ್ಲ, ಅದನ್ನು ಹೊತ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು, ಮಗುಬೇಕು ಹಾಲಿಗೆ ಬೇಕು, ಒಂದು ಹಾಲು ಬೇಕು ಅಂತ ಹೇಳಿ ಅಪ್ಪ ಒಂದು ಎಮ್ಮೆ ಕೊಟ್ಟಿದ್ದಾನೆ. ಹಾಲು ಕರೆ ಎಮ್ಮೆ, ಕೊಟ್ಟೆಮ್ಮೆ ಅಲ್ಲ. ಆ ಎಮ್ಮೆ ಹೊಡ್ಕೊಂಡು ಇನ್ನೇನು ಇಳಿಬೇಕು, ಕೆಳಗಿಳಿಬೇಕು. ತವ್ರ ಮನೆ ಮರೆಯಾಗುತ್ತೆ, ಇಳಿತಾಳೆ. ತಿಟ್ಟಂತೆ ತಿರುಗಿ ನೋಡ, ಮತ್ತೆ ತಿಟ್ಟು ಅಂದ್ರೆ ದಿಣ್ಣೆ ಇಳಿದಿರ್ತಾಳೆ, ಮರೆಯಾಗತ್ತೆ ತವ್ರ ಮನೆ. ಮತ್ತೆ ಆ ದಿಣ್ಣೆ ಹತ್ತಿ ಹಿಂಗ್ ತಿರುಗಿ ನೋಡ್ತಾಳಂತೆ ತವ್ರ ಮನೆ. ಎಂಥ ಮಧುರ ಭಾವನೆಗಳನ್ನ ಜನಪದ ಗೀತೆ ಈ ಒಂದು ಜನಪದ ಗೀತೆಯಲ್ಲಿ ಅಳವಟ್ಟಿದೆ. ಆ ಒಂದು ತವರು ಮನೆಯ ಬಣ್ಣ ನಿಮ್ಮ ಮುಖದ ಮೇಲೆ ಇಲ್ಲಿ ಕಾಣಿಸ್ತಾ ಇದೆ. ಎಲ್ಲರ ಮುಖದ ಮೇಲೆ ಯಾರ್ಯಾರು ಇಲ್ಲಿ ಬಂದಿದ್ದೀರೋ ಇವ್ರ ಮುಖದ ಮೇಲೆಲ್ಲ ಆ ಬಣ್ಣ ಕಾಣಿಸ್ತಾ ಇದೆ. ಇದು ಈ ಕಾರ್ಯಕ್ರಮ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೀವು ಮಾಡ್ತಾ ಇರ್ತಕ್ಕಂಥದ್ದು. ಭಕ್ತಿಯನ್ನ ಶಬ್ದಗಳಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ.
ಭಾಷಣ ಮಾಡ್ತಾ ಹೋಗ್ಬೋದು. ಆ ಭಾವನೆಗಳಿದಾವೆ, ಆ ಭಾವನೆಗಳನ್ನ ಶಬ್ದಗಳಲ್ಲಿ ಅಭಿವ್ಯಕ್ತಿಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ಇತ್ತೀಚೆಗೆ ನಡೆದಂತ ಒಂದು ಘಟನೆಯನ್ನ ನಿಮಗೆ, ನೈಜ ಘಟನೆಯನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಎರಡು ಘಟನೆಗಳು ಇತ್ತೀಚೆಗೆ ಒಂದು ತಿಂಗಳ ಒಳಗೆ, 15 ದಿವಸ ಒಳಗೆ ಎರಡು ಘಟನೆಗಳು ನಡೆದಿದ್ದಾವೆ. ಭಕ್ತಿ ಅಂದ್ರೆ ಏನು ಅದನ್ನ ನೀವು ಪತ್ರಿಕೆಗಳಲ್ಲಿ ಆ ಘಟನೆ ಓದಿದಿರೋ ಇಲ್ಲೋ. ಒಂದು, ನಾವು ಯುರೋಪ್ನಲ್ಲಿ ಓದ್ತಾ ಇದ್ದಾಗ, ಯುರೋಪ್ನಲ್ಲಿ ಆಸ್ಟ್ರಿಯಾ ಅಂತ ಒಂದು ದೇಶ ಇದೆ, ಸ್ವಿಟ್ಜರ್ಲೆಂಡು, ಜರ್ಮನಿ, ಇಟಲಿ, ಜೆಕೋಸ್ಲೋವಾಕಿಯಾ, ಇದರ ಮಧ್ಯೆ ಇರತಕ್ಕಂಥ ಒಂದು ದೇಶ. ಅದರ ರಾಜಧಾನಿ ವಿಯೆನಾ. 1977ನೇ ಇಸ್ವಿಯಲ್ಲಿ ನಾವು ಅಲ್ಲಿ ಓದಕ್ಕೆ ಹೋಗಿದ್ವಿ, 47 ವರ್ಷಗಳ ಹಿಂದೆ. ಅಲ್ಲಿ ಯಾರು ಭಾರತೀಯರು ಇದ್ದಿಲ್ಲ ನಾವು ಹೋದಾಗ. ಎಲ್ಲೋ ಒಂದು ಕೈ ಬೆರಳೆಣಿಕೆ ಇಟ್ಟಿದ್ದೆ ನಾನು. ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದರು, ವಿಶ್ವ ರಾಷ್ಟ್ರ ಸಂಸ್ಥೆ, ಅಟಾಮಿಕ್ ಎನರ್ಜಿ ಇತ್ಯಾದಿ ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿದ್ದರು. ನಾವೊಮ್ಮೆ ನಾವೊಂದು ಅಂಗಡಿಗೆ ಹೋಗಿದ್ವಿ, ನಮಗೆ ಬೇಕಾದಂಥ ಹಣ್ಣು ಹಂಪಲು ಆಹಾರ ಸಾಮಗ್ರಿಗಳನ್ನು ಖರೀದಿ ಮಾಡಲಿಕ್ಕೆ ಅಂತ ಹೇಳಿ ಹೋಗಿದ್ವಿ. ಆಗ ಬಿಲ್ ಪೇ ಮಾಡಬೇಕಾಗಿತ್ತು. ನಮ್ಮ ಮುಂದೆ ಒಬ್ಬ ಮಹಿಳೆ ನಿಂತಿತ್ತು. ಆ ಮಹಿಳೆ ಸೀರೆ ಉಟ್ಕೊಂಡಿತ್ತು, ಹಣೆಯ ಮೇಲೆ ಕುಂಕುಮದ ಬಟ್ಟಿತ್ತು. ಮುಖ ನೋಡಿದಾಗ ಅವರು ಬಂಗಾಲಿ ಅಂತ ಅನಿಸ್ತದೆ, ನಮ್ಮ ದೇಶದಲ್ಲಿ ಬಂಗಾಲದವರು ಅಂತ ಅನಿಸ್ತದೆ. ನಮಗೆ ಮಾತಾಡಿಸ್ಲಿಕ್ಕೆ ಸಂಕೋಚ ಆಯ್ತು. ಆದರೆ ಆ ಮಹಿಳೆ ನಮ್ಮನ್ನು ನೋಡಿ ಭಾರತೀಯ ವಿದ್ಯಾರ್ಥಿ ಅಂತ ಮನಗೊಂಡು ಅವರೇನೆ ಮಾತಾಡಿಸಿದ್ರು. ನಾನು ಶ್ರೀಮತಿ ಆರತಿ ಮುಖರ್ಜಿ, ನನ್ನ ಗಂಡ ಭಾರತೀಯ ರಾಯಭಾರಿ ಕಚೇರಿ, ಇಂಡಿಯನ್ ಎಂಬಸಿ ಅಂತ ಇರುತ್ತಲ್ಲ ಪ್ರತಿ ದೇಶದಲ್ಲಿ, ಇಂಡಿಯನ್ ಎಂಬಸಿಯಲ್ಲಿ ಉನ್ನತ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ. ಭಾರತೀಯ ವಿದ್ಯಾರ್ಥಿ ಅಂತ ನನಗೆ ನೋಡಿ ಸಂತೋಷ ಆಯಿತು. ನನ್ನ ಮನೆಗೆ ಅವರು ಬನ್ನಿ, ವಾರಾಂತ್ಯದಲ್ಲಿ ವೀಕೆಂಡ್ ಅಂತ ಕರೀತಾರೆ, ಬನ್ನಿ ಅಂತಾರೆ. ನಾವು ಹೋಗಿ ಅವ್ರ ಮನೆಗೆ, ಅವ್ರ ಪ್ರತಿ ಪರಿಚಯ ಮಾಡಿಕೊಟ್ಟು ಎಂಬಸಿದ್ರು. ಅವ್ರ ಮಗಳು 4 ವರ್ಷದ ಹುಡುಗಿ ಇತ್ತು. ಸೊ ನಾವು ಸ್ವತಃ ಕೈ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕಾಗಿತ್ತು. ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಅಂದರೆ ಬರೀ ವಸತಿ ವ್ಯವಸ್ಥೆ ಅಷ್ಟೇ. ನಮ್ಮ ದೇಶದ ಆಹಾರ ಸಿಗ್ತಿದ್ದಲ್ಲ, ನಾವು ಸ್ವತಃ ಮಾಡ್ಕೋಬೇಕಾಗಿತ್ತು. ಆಗ ಅವ್ರ ಮನೆಗೆ ಹೋದಾಗೆಲ್ಲ ಭಾಳ ರುಚಿಯಾದಂಥ ಅವರು ಅಡುಗೆಯನ್ನು ಮಾಡಿ ಗುಣಪಡಿಸಿ, ಗಂಡು ಮಕ್ಕಳಿಗೆಲ್ಲ ನಮ್ಮ ಬಗ್ಗೆ ಭಾಳ ಮಮತೆ ಇತ್ತು, ಮಾತೃವಾತ್ಸಲ್ಯ ಇತ್ತು. ಅವ್ರು ತಿಂಗಳ ನೋಡ್ತಾರೇನೋ ಆಗ್ತಾರೇನೋ, ಅಪ್ಪ ಹುಣ್ಣಿಮೆಗೆ ಅವ್ರು ಫೋನ್ ಮಾಡಿದಾಗೆಲ್ಲ ಹೋಗ್ತಾ ಇದ್ರು. ವಾಪಸ್ ನಾವು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬಂದ ಮೇಲೆ ಅವ್ರ ಸಂಪರ್ಕ ತಪ್ಪಿಕೊಂಡು, ಮತ್ತು ಈಗ ಒಂದು 15 ವರ್ಷದ ಹಿಂದೆ ಅವರು ನಿವೃತ್ತರಾದರು ಅಂತ ಗೊತ್ತಾಗಿ ಅವರು ದಿಲ್ಲಿಯಲ್ಲಿ ಸೆಟ್ಲ್ ಆಗಿದ್ದಾರೆ ಅಂತ ಗೊತ್ತಾಗಿ, ದಿಲ್ಲಿಗೆ ಹೋದಾಗಲೆಲ್ಲ ಅವ್ರ ಮನೆಗೆ ಬರಮಾಡಿಕೊಂಡು ಮತ್ತೆ ಓದಿಗಳನ್ನು ಉಳಿಬಿಡುತ್ತಾ ಇದ್ವಿ. ಮೊನ್ನೆಗೆ ಒಂದು 20 ದಿನಗಳ ಹಿಂದೆ ಮುಂಬೈನಿಂದ 4 ವರ್ಷದ ಹುಡುಗಿ ಮಹಿಳೆ, 2 ಮಕ್ಕಳಿದ್ದಾರೆ. ಮಕ್ಕಳು ಅವರು ಕಾಲೇಜಿನಲ್ಲಿ ಕನ್ನಡದಲ್ಲಿ ಓದ್ತಾ ಇದ್ದಾರೆ. ನಾನು ಅವ್ರಿಗೆ ಫೋನ್ ಮಾಡಿದ್ದೆ, ನಮ್ಮ ತಾಯಿ ಮರಣಶೈಲಿಯಾಗಿದ್ದಾರೆ, ನಮ್ಮನ್ನು ಬಹಳ ಕನವರಿಸ್ತಾ ಇದ್ದಾರೆ. ತಾವು ದಯಮಾಡಿ ಬಂದು ನನಗೆ ಆಶೀರ್ವಾದ ಮಾಡೋಕ್ಕೆ ಸಾಧ್ಯ ಅಂತ ಕೇಳಿದ್ದೆ. ನಮಗೆ ಭಾಳ ಗತಿ ಆಯಿತು. ನಮ್ಮೇಲೆ ಅಪಾರ ಮಾತೃವಾತ್ಸಲ್ಯ ಇದ್ದಂಥ ತಾಯಿ. ನಾವು ಅವಳ ಕೋರಿಕೆ ಮೇರೆಗೆ ಮುಂಬೈಗೆ ಹೋಗಿ ಮಾತಾಡ್ತಿದ್ವಿ. ಆದರೆ ಅವಳು ಮಾತಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ವಿಶ್ರಾಂತಿ ಅಷ್ಟೇ, ಮಾತಾಡೋ ಸ್ಥಿತಿಯಲ್ಲಿ ಇರಲಿಲ್ಲ, ನೋಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ನಾವು ಅಲ್ಲಿ ಹೋಗಿ ಅವ್ರು ಮಾತಾಡಿಸ್ತಾ ಇದ್ದಾಗ, ಆಕ್ಸಿಮೀಟರ್ ಅಂತ ಕೇಳಿದ್ರಲ್ಲ ನೀವು,
ನಿಮಗೆಲ್ಲ ಗೊತ್ತಿರಬಹುದು. ಇದರಲ್ಲಿ ಕೊರೋನಾ ಕಾಲದಲ್ಲಿ ಕೈ ಬೆರಳಿಗೆ ಒಂದು ಎಂಥದೊಂದು ಉಕ್ಕನ್ನು ಇಟ್ಕೊಂಡು ಅದು ನೋಡ್ತಾ ಇದ್ದಲ್ಲ, ಅದು 95 ಮೇಲೆ ಇದ್ರೆ ಪರವಾಗಿಲ್ಲ ಅಂತ ಹೇಳಿ. ಅದು ಆ ಮಹಿಳೆಯದು 77 ಇತ್ತು. ನಾವು ಮಾತಾಡಿಸ್ತಾ ಇದ್ದ ಹಾಗೆ ಅದು 77 ಇದ್ದು 78ಕ್ಕೆ ಅಂದಮೇಲೆ ಆ ಜೀವ ನಾವು ಆಡಿದ ಮಾತುಗಳನ್ನ ಕೇಳಿಸ್ಕೊಡ್ತು ಅಂತಂದು ನಮಗೆ ಅನಿಸ್ತಿದ್ದರು. ಮಾನ್ಯ ದಿವಸ ಹೋಗಿ ಮಾತಾಡಿಸಿದ್ವಿ. ವಾಪಸ್ ಸಿರಿಗೆರೆಗೆ ಅಲ್ಲಿಂದ ರಾತ್ರಿ ಹೊರಟು ಬಂದಾಗ ಮಧ್ಯರಾತ್ರಿ 2:30 ಗಂಟೆ ನಾವು ಸಿರಿಗೆರೆಗೆ. ಆ 2:30 ಗಂಟೆ ಮಧ್ಯರಾತ್ರಿ 3 ಗಂಟೆಗೆ ಆ ಮಹಿಳೆಯ ಪ್ರಾಣ ಪಕ್ಷಿ ಕೊನೆ ಉಸಿರಾಡುತ್ತಿತ್ತು. 2 ದಿನಗಳನ್ನು ಸುದ್ದಿ ಬಂತು ನಮಗೆ. 2 ದಿವಸ ಮತ್ತೆ ಅವ್ರ ಮಗಳು ಫೋನ್ ಮಾಡಿದ್ದು, ಗುರುಗಳೇ, ಮೈ ಮಾಮ್ ವಾಂಟೆಡ್ ಟು ಕಮ್ ಟು ದ ಮಠ and seek your blessings with my father. Now she is no more. She couldn't come to Sidigere when she was alive. Could you please allow me to get her ashes immersed in the dam of Shantivana? ಅಂದರೆ ನಮ್ಮ ತಾಯಿಗೆ ಸಿರಿಗೆರೆಗೆ ಬಂದು ತಮ್ಮ ಆಶೀರ್ವಾದ ಪಡೆಯಬೇಕು ಅಂತ ತಂದೆ ಜೊತೆ ಬಂದು ಆಶೀರ್ವಾದ ಪಡೆಯಬೇಕು ಅಂತ ಭಾಳ ಆಸೆ ಇತ್ತು. ಈಗ ಅದು ಆಸೆ ಈಡೇರ್ತಿಲ್ಲ. ಅವ್ರು ಕೊನೆ ಉಸಿರಾಡಿಬಿಟ್ರು. ನಮ್ಮ ತಾಯಿಯ ಆಸೆಯಂತೆ ನಮ್ಮ ತಂದೆಯನ್ನು ಜೊತೆ ಕರ್ಕೊಂಡು ಬಂದು ನನ್ನ ತಾಯಿಯ ಚಿತಾಭಸ್ಮವನ್ನು ತಾವು ವಾಸ ಮಾಡ್ತಕ್ಕಂಥ ಶಾಂತಿವನದಲ್ಲಿರುವ ಶಾಂತಿ ಜಲಾಶಯದಲ್ಲಿ ಅದನ್ನು ವಿಸರ್ಜನೆ ಮಾಡಬೇಕು ಅಂತ ನನ್ನ ಅಪೇಕ್ಷೆ ಇದೆ. ತಾವು ಇದಕ್ಕೆ ಅನುಮತಿ ಕೊಡ್ತೀರಾ ಅಂತ ಕೇಳಿದೆ. ಮೊನ್ನೆ ಗುರುವಾರ 11ನೇ ತಾರೀಕು 10ನೇ ತಾರೀಕು ಅವರು ಬಂದು ಅಲ್ಲಿ ಚಿತಾಭಸ್ಮವನ್ನು ನಮ್ಮ ಶಾಂತಿವನದ ಜಲಾಶಯದಲ್ಲಿ ವಿಸರ್ಜನೆ ಮಾಡಲಾಯಿತು. ಇದು ಭಾವನೆ, ಭಕ್ತಿ ಭಾವನೆ. ಅವರು ಜನ್ಮತಃ ಪಶ್ಚಿಮ ಬಂಗಾಳದವರು. ಭಾರತದಲ್ಲಿ ಇದ್ದಾಗ ಅವರ ಪರಿಚಯ ಆಗಲಿಲ್ಲ. ಪರದೇಶದಲ್ಲಿ ಓದ್ತಾ ಇದ್ದಾರೆ. 47 ವರ್ಷದಿಂದ ಅಲ್ಲಿ ಪರಿಚಯ ಆಗಿದೆ. ಎಂಥ ಧಾರ್ಮಿಕ ಭಾವನೆಗಳು ನಮ್ಮ ಜನರಲ್ಲಿವೆ. ಅವರ ಮಗಳು ತನ್ನ ತಾಯಿಯ ಚಿತಾಭಸ್ಮವನ್ನು ನಮ್ಮ ಮಠದ ಜಲಾಶಯದಲ್ಲಿ ಅರ್ಪಣೆ ಮಾಡಬೇಕು, ತಾಯಿಯನ್ನು ಜೀವಂತ ಕರ್ಕೊಂಡು ಬರಲಿಕ್ಕಾಗಲಿಲ್ಲ ಅನ್ನೋದಿದೆಯಲ್ಲ, ಇದನ್ನ ಭಾವನೆಗಳು. ಈ ಭಾವನೆನೇ ಶ್ರದ್ಧೆ. ಇನ್ನೂ ನಿಂತದೇ ಘಟನೆ ಹೇಳ್ತೀನಿ. 1 ತಿಂಗಳ ಹಿಂದೆ ನಮ್ಮ ಕಾಲೇಜಿನಲ್ಲಿ ನಿವೃತ್ತ ಪ್ರಾಚಾರ್ಯರು ಅವರು ನಿವೃತ್ತರಾದ ಮೇಲೆ ಅವರ ಧರ್ಮಪತ್ನಿಗೆ ಕ್ಯಾನ್ಸರ್ ಆಗಿತ್ತು. ಸುಮಾರು 4-5 ವರ್ಷ ಬಹಳ ಚಿಕಿತ್ಸೆ ಕೊಡಿಸಿದ್ರು, ಫಲಕಾರಿ ಆಗಲಿಲ್ಲ. ಇದಕ್ಕಿದ್ದಾಗ ಫೋನ್ ಮಾಡಿದ್ರು, ನಾವೆಲ್ಲ ಚಿಕಿತ್ಸೆ ಕೊಡಿಸಲು ಮುಗಿದ್ರೆ ತಮ್ಮ ಆಶೀರ್ವಾದ ಒಂದೇ ಬೇಕು ಅಂತ ಕೇಳಿದ್ರು. ನಾವು ಹೋದ್ವಿ, ಮನೆಗೆ ಹೋದ್ವಿ ದಾವಣಗೆರೆಗೆ. ಪಾಪ ಆ ತಾಯಿ ಮಹಿಳೆ ಬಹಳ ನೋವು ಅನುಭವಿಸ್ತಾ ಇತ್ತು. ಅವರಿಗೆ ಅವರು ನೋಡೋ ಸ್ಥಿತಿಯಲ್ಲಿ ಇರಲಿಲ್ಲ, ಮಾತಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಅವರ ಕುಟುಂಬ ವರ್ಗದವರಿಗೆ ಸಮಾಧಾನ ಹೇಳಿ ನಾವು ನಾಟು ಕೊಟ್ಟೆವು. ಸೇಬ್ ಹಣ್ಣು, ಆ ಸೇಬ್ ಹಣ್ಣು ಹಿಡ್ಕೊಳ್ಳೋಷ್ಟು ಶಕ್ತಿ ಆ ತಾಯಿಗೆ ಇರಲಿಲ್ಲ. ಅವರ ಸೊಸೆ 2 ಕೈಗಳನ್ನು ಎತ್ತಿ ನಾವು ಕೊಟ್ಟಂತ ಹಣ್ಣನ್ನು ಕೈಯಲ್ಲಿ ಹಿಡ್ಕೊಂಡಾಗ ಮಾಡಿದ್ವಿ. ನಾವು ಕೊಟ್ಟು ಸಮಾಧಾನ ಹೇಳಿ ವಾಪಸ್ ಮಠಕ್ಕೆ ಬಂದ್ವಿ. ಮಾರನೇಶ್ವರ ಸುದ್ದಿ ಬಂತು, ಕೊರೇ ಉಸಿರಾಡಿದ್ರು. ಪ್ರಾಯಶಃ ಗುರುಗಳ ಆಗಮನಕ್ಕಾಗಿ ಆ ಜೀವ ಕಾಯ್ತಾ ಇದ್ದೇನೆ. 2 ಗಂಟೆಗಳಾಗಿವೆ. ಈಗ ಮುಂದೆ ಏನು ಸಹ ಅವರ ಗೊಂದಲ ಏನಂತ, ಮಾನಸಿಕ ತುಮುಲ ಏನು ಉಂಟಾಯಿತು ಅಂತ ಹೇಳಿದ್ರೆ, ಗುರುಗಳು ಕೊಟ್ಟದ್ದು ಹಣ್ಣನ್ನ ಯಾರಿಗೆ? ನನ್ನ ಪತ್ನಿಗೆ. ನನ್ನ ಪತ್ನಿ ಅದು ತಿನ್ನಲಿಲ್ಲ. ಈಗ ನಾನು ಪತಿಯಾಗಿ ಅದನ್ನು ತಿನ್ಬೋದೆ, ತಿನ್ನಕ್ಕೆ ಬನ್ಸ್ಕೊಂಡಿದ್ದೆ. ಮಗ ಗುರುಗಳು ಕೊಟ್ಟು ನನ್ನ ತಾಯಿ ಕೊಟ್ಟಂತ ಹಣ್ಣ ನಾನು ಹೇಗೆ ತಿನ್ನಲಿ ಅಂತ ಮಗ. ಸೊಸೆ ನನ್ನ ಅತ್ತಿ ಕೊಟ್ಟಿದ್ದಾರೆ ಗುರುಗಳು, ನಾನು ಹೇಗೆ ತಿನ್ನಲಿ ಅಂತ. ಇವೆಲ್ಲ ಭಾವನೆಗಳು. ತಿನ್ನಕ್ಕೆ ಮನಸ್ಸು ಬರುತ್ತಾ? ಹೇಳಿ ಯಾಕೆ ತಿನ್ನಬೇಕು? ನೀವು ಹೇಳಿ, ನಿಮಗೆ ಆ ಕುಟುಂಬ ಗೊತ್ತಿಲ್ಲ.
ಯಾರು ತಿನ್ಬೇಕು? ಏನು ಅಡ್ವೈಸ್ ಮಾಡ್ತೀರ? ಗಂಡ ತಿನ್ಬೇಕು ಅಂತ ಹೇಳ್ತೀರ, ಮಗ ತಿನ್ಬೇಕು ಅಂತೀರ, ಸೊಸೆ ತಿನ್ಬೇಕು ಅಂತೀರ, ಯಾರು ಯಾರು ತಿನ್ಬೇಕು? ಯಾರಿಗೂ ಮನಸ್ಸು ಬರೋದಲ್ವಾ? ಕಷ್ಟ ಅಲ್ವಾ? ಮಗ ಏನ್ ಮಾಡ್ದ ಗೊತ್ತೇನು? ಅವರು ವೈಶ್ಯ ಸಮಾಜದವರು, ಅವ್ರಿಗೂ ಚಿತಾಭಸ್ಮ ಮಾಡ್ತಾರೆ. ಅಂದ್ರೆ ಚಿತೆಯಲ್ಲಿ ದಾನ ಕ್ರಿಯೆ ಮಾಡ್ತಾರೆ. ಆ ಚಿತಾಭಸ್ಮನ, ತಾಯಿಯ ಚಿತಾಭಸ್ಮ, ತಾಯಿಗೆ ಕಾಶಿ ನೋಡಬೇಕು ಅಂತ ಬಹಳ ಆಸೆ ಇತ್ತಂತೆ. ಅದಕ್ಕೆ ತಾಯಿಯ ಆ ಚಿತಾಭಸ್ಮವನ್ನು ಮತ್ತು ನಾವು ಕೊಟ್ಟಂತಹ ಸೇಬಿನ ಹಣ್ಣನ್ನು ವಿಮಾನದಲ್ಲಿ ತಗೊಂಡು ಹೋಗಿ ಗಂಗಾ ನದಿಯಲ್ಲಿ ವಿಸರ್ಜನೆ ಮಾಡಿ ಬರಲ್ಲ. ಈಗ ನೀವು ಬುದ್ಧಿಜೀವಿಗಳನ್ನ ನೋಡೋದು, ಅಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಳ್ರಿ, ವಿಮಾನದಾಗ 1000 ರೂಪಾಯಿ ಖರ್ಚು ಮಾಡ್ಕೊಳ್ರಿ. ಒಂದು ಸೇಬಿನ ಹಣ್ಣಿಗೆ ಎಷ್ಟು ಬೇಕಾದ್ರೆ? ಒಂದು ಎಷ್ಟಿರ್ಬೋದು? ಒಂದು ಸೇಬಿನ ಹಣ್ಣಿಗೆ ಒಂದು 3-4 ರೂಪಾಯಿ, 20 ರೂಪಾಯಿ. ಒಂದು 15 ರೂಪಾಯಿ 20 ರೂಪಾಯಿ ಸೇಬಿನ ಹಣ್ಣ ಮತ್ತು ಆ ಬೂದಿಯನ್ನ ಅವ್ರು ಯಾರು ಬುದ್ಧಿಜೀವಿಗಳಿಗೆ ಅದು ಬೂದಿ, ಇದನ್ನ 1000 ರೂಪಾಯಿ ಖರ್ಚು ಮಾಡ್ಕೊಂಡು ಅಲ್ಲಿ ಹೋಗಿದಾನಲ್ಲ ಅಂತ ಅನ್ಸುತ್ತೆ. ಯಾರಿಗನ್ಸುತ್ತೆ? ಬುದ್ಧಿಜೀವಿಗಳಿಗೆ ಅನ್ಸುತ್ತೆ, ಭಾವಜೀವಿಗಳಿಗೆ ಅನ್ಸುತ್ತೆ. ಈಗ ನೀವು ಇಲ್ಲೆಲ್ಲ ಬಂದಿರೋರು ಹೆಣ್ಮಕ್ಳು, ನೀವು ಭಾವಜೀವಿಗಳು, ನಿಮಗೂ ಖರ್ಚು ಬಂದಿದೆ ಊರಿಂದ ಈಗ ಬರಕ್ಕೆ. ಇಲ್ಲ, ಈಗ ವಿನಾಯಿತಿ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ. ಆದ್ರೂ ನೀವು ದುಡ್ಡು ಕೊಟ್ಟೆ ಬಂದಿರ್ಬೋದಲ್ಲ, ಕೆಲವು ಯಾರೇ ಬರ್ತಾರೆ, ಫ್ರೀ ಆಗಿ ಬಂದ್ರು ಏನೋ ಗೊತ್ತಿಲ್ಲ. ಅದೇನೇ ಇರಲಿ, ರಾಜಕೀಯ ಸುದ್ದಿ ಬೇಡ. ಬಟ್ ನೀವು ಬಂದಿರೋದು ಭಾವನೆಗಳೇ. ಈ ಭಾವನೆಗಳಿಗೂ ಹೃದಯದ ಭಾವನೆಗಳಿಗೂ ಬುದ್ಧಿಯ ಆಲೋಚನೆಗಳಿಗೂ ಬಹಳ ವ್ಯತ್ಯಾಸ ಇದೆ. ಒಬ್ಬ ಮಹಿಳೆ ನಮ್ಮ ತರಳಬಾಳು ಹುಣ್ಣಿಮೆ ಮಹೋತ್ಸವದಲ್ಲಿ ಒಂದ್ಸರಿ ಭಾಷಣ ಮಾಡಿದ್ರು. ಏನು ಹೇಳಿದ್ರು ಅಂತಂದ್ರೆ, ಒಳ್ಳೆ ಕವಯತ್ರಿ, ತುಂಬ ಚೆನ್ನಾಗಿ ಭಾಷಣ ಮಾಡ್ತಕ್ಕಂಥ ವಿಚಾರವಂತ ಮಹಿಳೆ. ಆ ಮಹಿಳೆ ಹೇಳಿದ್ದೇನು ಅಂದ್ರೆ, ಮರ ಸುತ್ತಾರೆ ಇದರಿಂದ ಮಕ್ಕಳಾಗದಾದ್ರೆ ಮದುವೆ ಯಾಕೆ ಆಗ್ಬೇಕು ಅಂತ ಹೇಳ್ತಾರೆ. ನಿಮಗೆ ಮಕ್ಕಳಾಗಿಲ್ಲ ಅಂದ್ರೆ ಕೆಲವು ಮರ ಸುತ್ತರಿತಾರಲ್ವಾ? ಸೊ ಮರ ಸುತ್ತಾರೆ ಇದರಿಂದ ಮಕ್ಕಳಾಗದಾದ್ರೆ ಮದುವೆ ಆದ್ರೆ ಯಾಕಾಗ್ಬೇಕು? ನಾವು ನಮ್ಮ ಭಾಷಣದಲ್ಲಿ ಅದನ್ನ ಬೇರೆ ರೀತಿ ವಿಶ್ಲೇಷಣೆ ಮಾಡಿದ್ವಿ. ಅಲ್ಲಮ್ಮ, ಆಕೆಗೆ ಮದುವೆ ಮರ ಸುತ್ತೋದ್ರಿಂದ ಮಕ್ಕಳಾಗ್ತವೆ ಅಂದ್ರೆ ನಿನಗಾಗೋ ತೊಂದರೆ. ಆಕೆ ಮನಸ್ಸಿನಾಗ ಹಂಗಿದೆ, ಆಗ್ಬೋದು. ನಿನಗೆ ತೊಂದರೆ ಏನು? ಸಮಾಜಕ್ಕೆ ತೊಂದರೆ ಏನು? ವೈಯಕ್ತಿಕವಾಗಿ ಆಕೆಗೆ ಆಗ್ತಕ್ಕಂಥ ಹಾನಿ ಏನು? ಒಳ್ಳೆ ಗಾಳಿ ಇರುತ್ತೆ ಸುತ್ತೋದ್ರಿಂದ. ಬೆಳಗ್ಗೆ ಎದ್ದು ಹೋದ್ರೆ ಅದು ನೀವು ಮಾಡೋದು ವಾಕಿಂಗ್ ಆದ್ರೆ ಅದಲ್ಲ, ಶ್ರದ್ಧೆಯಿಂದ ಹೋಗೋ ನಡಿಗೆ ಅದು. ಬುದ್ಧಿಜೀವಿಗಳು ಯಾವುದನ್ನ ಟೀಕೆ ಮಾಡಬೇಕು ಅಂದ್ರೆ, ಯಾವ ಕೃತ್ಯದಿಂದ ವ್ಯಕ್ತಿಗೆ ಮತ್ತು ಸಮಾಜಕ್ಕೆ ತೊಂದರೆ ಆಗುತ್ತೋ, ವ್ಯಕ್ತಿಗೆ ಹಾನಿ ಆಗುತ್ತೋ ಅಥವಾ ಸಮಾಜಕ್ಕೆ ಏನಾದರೂ ತೊಂದರೆ ಆಗುತ್ತೋ ಅಂಥದನ್ನ ಖಂಡಿಸ್ಬೋದೇ ಹೊರತು, ವ್ಯಕ್ತಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಇದ್ರೆ, ಸಮಾಜಕ್ಕೆ ಅದರಿಂದ ಏನೂ ಹಾನಿ ಆಗದೇ ಇದ್ರೆ ಅಂತಹ ನಂಬಿಕೆಯನ್ನ ಖಂಡಿಸ್ತಕ್ಕಂಥ ಅಧಿಕಾರ ಯು ಹ್ಯಾವ್ ನೋ ರೈಟ್. ನಾವು ಹೇಳೋದು ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ನಂಬಿಕೆಗಳನ್ನ ಉಳಿಸ್ಕೊಳ್ಳಿಕ್ಕೆ ಅಲ್ಲಿ ಅವಕಾಶ ಇದೆ. ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಓದಿ ಅವರವರ ನಂಬಿಕೆಗಳು, ಅದಕ್ಕೆ ಯಾರು ಅಡ್ಡಿ ಬರೋ ಹಾಗಿಲ್ಲ. ಆದರೆ ಯಾವ ನಂಬಿಕೆಯಿಂದ ಸಮಾಜಕ್ಕೆ ಹಾನಿ ಆಗುತ್ತೋ, ವ್ಯಕ್ತಿಗೆ ತೊಂದರೆ ಆಗುತ್ತೋ ಅದನ್ನು ಖಂಡಿಸ್ಬೋದಷ್ಟೆ. ಇಲ್ಲಿ ಭಕ್ತಿಯಿಂದ ನೀವು ಒಂದಲ್ಲ ಎರಡು ದೇವಸ್ಥಾನ ಕಟ್ಟಿದ್ದೀರಿ. ಇಲ್ಲಿ ಬರ್ತಿದ್ದಾಗೇನೆ ನಮ್ಮ ಸಂಸ್ಥೆ ಓದಂತ ರಾಜಪ್ಪ ಅವ್ರು ಮಾರವಳ್ಳಿಯಲ್ಲಿ ಓದ್ಲಿಲ್ಲ, ನಮಗೆ ಗೊತ್ತಿರಲಿಲ್ಲ. ನಮ್ಮ ಓಣಿಗೆ ಬರಬೇಕು, ನಮ್ಮ ಓಣಿಯಲ್ಲೂ
ದೇವಸ್ಥಾನ ಕಟ್ಟಿದ್ದೀವಿ. ನಮಗೆ ಪೂರ್ವಭಾವಿ ಗೊತ್ತಿರಲಿಲ್ಲ. ತಮ್ಮ ಸಂಸ್ಥೆಯಲ್ಲಿ ನಾನು ಓದ್ತೇನೋ ಅಂತ ಹೇಳಿದಾಗ ನಮ್ಮ ವಿದ್ಯಾರ್ಥಿ ಅಂತ ಅನಿಸ್ತು. ನಾವು ಅಲ್ಲಿಗೆ ಹೋಗಿ ಬಂದು ಎಷ್ಟು ಸಂಭ್ರಮ ಆಯ್ತು, ಅಲ್ಲಿ ಎಷ್ಟು ಖುಷಿ ಆಯ್ತು. ಅಲ್ಲಿ ಆ ಓಣಿಯಲ್ಲಿರ್ತಕ್ಕಂಥದ್ದು ಇದು ಈ ಒಂದು ಸಂಘಟನೆ, ಧಾರ್ಮಿಕ ಸಾಮರಸ್ಯ ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹ ಆಗಬೇಕು. ಪ್ರತಿಯೊಂದು ಹಳ್ಳಿಯಲ್ಲೂ ನಂಬಿಕೆಗಳು, ಕುರುಡು ನಂಬಿಕೆಗಳು ಇವೆಲ್ಲ ಇದ್ದಾರೆ. ಯಾರಿಗೆ ನಂಬಿಕೆ ಅಂತ ಅನ್ಸುತ್ತೋ ಇನ್ನೊಬ್ಬರಿಗೆ ಕುರುಡು ನಂಬಿಕೆ ಆಗ್ಬೋದು. ಯಾರಿಗೆ ಕುರುಡು ನಂಬಿಕೆ ಅನ್ಸುತ್ತೋ ಇನ್ನೊಬ್ಬರಿಗೆ ಅವ್ರ ನಂಬಿಕೆ ಇಲ್ಲ ಅಂತ ಅವ್ರು ಹೇಳ್ಬೋದು. ಈಗೇನು ದೇವಸ್ಥಾನ ಇದೆಯಲ್ಲ, ಇದರ ಕುರಿತು ಬಸವಣ್ಣರು ಒಂದು ಮಾತು ಹೇಳ್ತಾರೆ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ ದೇವೇ ದೇಗುಲ ಶಿರವನ್ನ ಕಳಶವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿ ಉಂಟು ಜಂಗಮ ಕಳಿವೆಲ್ಲ. ಇದನ್ನ ಬಹಳ ಜನರು ತಪ್ಪಾಗಿ ಇಂಟರ್ಪ್ರಿಟ್ ಮಾಡ್ತಾರೆ. ಬಸವಣ್ಣವರು ಗುಡಿ ಗೋಪುರಗಳನ್ನು ಖಂಡಿಸಿದ್ದಾರೆ ಅಂತ ಹೇಳ್ತಾರೆ. ಸುಳ್ಳು, ತಪ್ಪದು. ಗುಡಿ ಗೋಪುರವನ್ನ ಬಸವಣ್ಣವರು ವಿರೋಧಿಸಿದ್ದಾರೆ ಅಂತ ಅಲ್ಲ, ಕಲ್ಮಠತನವನ್ನು ವಿರೋಧಿಸಿದ್ದಾರೆ. ಗುಡಿ ಗೋಪುರದಲ್ಲಿ ದೇವರಿಲ್ಲ ಅಂತ ಹೇಳಿಲ್ಲ. ಆದ್ರೆ ದೇವರಿದಾನೇನೋ ಭಾವನೆಯಿಂದ ನೀವು ಹೋಗಲ್ಲ. ನೀವು ವಾಣಿಜ್ಯೋದ್ಯಮಗಳಾಗಿಬಿಟ್ಟಿದ್ದೀರಿ. ದೇವರಿಗೂ ಬದಲಾಯಿಸ್ತೀರಿ. ನನಗಿಂಥದ್ದೊಂದು ಮಾಡಿಕೊಡಪ್ಪ, ಹಂಗಾರೆ ನಾನು ನಿನಗಿಂಥದ್ದು ಕೊಡ್ತೀನಿ. ಅದು ತಪ್ಪು. ಆ ಭಾವನೆಯಿಂದ ಅಲ್ಲ ಹೋಗೋದು. ಭಾಳ ಜನ ಹರಕೆ ಕಟ್ಕೊಳಕ್ಕೆ ಹೋಗ್ತಾರೆ. ಮೊನ್ನೆ ಈಗ ಈ ದೇವಸ್ಥಾನ ಏನೋ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ, ಹೋದ್ರೆ ಏನೂ ಆಗಲ್ಲ ಅಂತ ಮತ್ತಿನ್ನೊಂದು ಗುಡಿಗೆ ಹೋಗ್ತೀವಿ, ಮತ್ತೊಂದು ಗುಡಿಗೆ ಹೋಗ್ತೀವಿ. ಇದು ಬಹಳ ಕಠಿಣವಾದ ಶಬ್ದದಲ್ಲಿ ಹೇಳ್ತಾರೆ ಬಸವಣ್ಣವರು. ಕಠೋರವಾದ ಶಬ್ದಗಳಲ್ಲಿ ಕಂಡವರ ಗಂಡರೆಂದೆಂಬ ದುಂಡೇರವಳ ಸಜ್ಜನೆ ಎನ್ನಬಹುದೇ ಅಂತ ಕೇಳಿಸ್ತಾ ವಚನ. ಬಹಳ ಕಠೋರವಾದ ಶಬ್ದಗಳಲ್ಲಿ ಕಂಡವರ ಗಂಡರೆಂದೆಂಬ ದುಂಡೇನವಳ ಸಜ್ಜನೆ ಎನ್ನಬಹುದೇ ಅಂತ. ದಾರಿ ಬೇರೆ ಕಾಣೋದೆಲ್ಲ ನನ್ನ ಗಂಡ ಅಂತ ಹೋದ್ರೆ ಯಾಕೆ ಸಜ್ಜನೆ ಆಗ್ತಾಳ ಅಂತ. ನಂಬಿದ ಹೆಂಡತಿಯ ಗಂಡನೊಬ್ಬ ಕಾಣೆಯೋ, ನಂಬಬಲ್ಲ ಭಕ್ತಂಗೆ ದೇವರೊಬ್ಬ ಕಾಣೆ. ಆ ನಂಬಿಕೆ ಇದೆಯಲ್ಲ, ಯಾವುದೇ ಇಲ್ಲ. ಚೌಡಮ್ಮ ಇರಲಿ, ಮಾರಮ್ಮ ಇರಲಿ, ಇಲ್ಲಿ ಯಾರು ನಿಮ್ಮ ಆಂಜನೇಯ ಇರಲಿ, ಎಲ್ಲ ಒಂದೇ ಅನ್ನೋ ಭಾವನೆ ಇದ್ದರೆ ಆ ಭಾವನೆ ಇದೆಯಲ್ಲ, ಏಕದೇವತಾ ನಿಷ್ಠೆ, ಅದು ಮುಖ್ಯ. ಬಹುದೇವತಾರಾಧನೆ, ಇದೇ ಬೇರೆ ದೇವರು, ಇಲ್ಲಿ ಸರಿಯಾಗಿ ನಮಗೇನು ಆಗ್ಲಲ್ಲ ಅಂತಂದು ಯಾರಾದ್ರೂ ಬೇರೆ ಬೇರೆ ಮಂತ್ರಿಗಳ ಹತ್ರ ಹೋಗ್ತಿರಲ್ಲ, ಹಂಗೋದಂಗೆ ಆಗ್ತದೆ. ಏಕದೇವತಾ ನಿಷ್ಠೆ ಬಹಳ ಮುಖ್ಯ. ಕಳಶ, ನೀರಿನ ಕಳಶಾರೋಹಣ ಮಾಡಿದ್ರಲ್ಲ, ಕಳಶಾರೋಹಣ ನೋಡಿದ ದೃಶ್ಯ ನೋಡಿದ್ವಿ. ಒಂಥರ ಲಿಫ್ಟ್ನಾಗ ಹೋಗಿ ಕಳಶಾರೋಹಣ ಮಾಡಿದ್ರು. ಎತ್ತದ ಲಿಫ್ಟ್ ಅದು. ನಾವೊಂದು ಇದೇ ರೀತಿ ಒಂದು ದೇವಸ್ಥಾನದ ಕಾರ್ಯಕ್ರಮಕ್ಕೆ ಒಂದು ಹಳ್ಳಿಗೆ ಹೋಗಿದ್ದು, ಹೊಳಲ್ಕೆರೆ ತಾಲೂಕು. ಆವಾಗ ಒಂದು ಕಳಶವನ್ನ ಒಬ್ಬ ವ್ಯಕ್ತಿಯ ತಲೆ ಮೇಲೆ ಹೊಡ್ಸ್ಕೊಂಡು ಹೋಗ್ತಾ ಇದ್ರು. ಅವನು ಅಳ್ತಾ ಇದ್ದ. ಅವನು ನಾವು ಕೇಳಿದ್ವಿ, ಯಾಕಪ್ಪ ಅಳ್ತಾ ಇದ್ದಾನೆ ಅಂತ. ಮುದುಕ ಅವನು ಅಳ್ತಾ ಇದ್ದ. ಎಲ್ಲೋ ಈ ಕಳಶಾರೋಹಣ ಮಾಡೋದು ಖುಷಿಯಾದ ಸಂದರ್ಭ, ಇದು ಸಂತಸ ಕೊಡಬೇಕು, ಇವನ ಯಾಕೆ ಅಳ್ತಾನೆ ಅಂತ. ಆವಾಗ ಹೇಳಿದ್ರು, ಇಲ್ಲ ಬುದ್ಧಿ, ಅದು ಯಾರು ಕಲಶ ಹೊತ್ಕೊಂಡು ಮೇಲೆ ಹೋದ ಕಲಶಾರೋಹಣ ಮಾಡ್ತಾರೋ ಅವ್ರು ಸಾಯ್ತಾರಂತೆ, ಅದಕ್ಕೆ. ಇಲ್ಲ ಐತಾ ನಂಬಿಕೆ? ಅದು ಇಲ್ಲಿದೆಯಾ? ಹೊಳಲ್ಕೆರೆ ಆ ಕಡೆ ತಾಲೂಕ್ನಾಗಿದೆ. ಪರವಾಗಿಲ್ಲ ಬಿಡಪ್ಪ, ಒಳ್ಳೆಯನ್ನ ಆಯ್ಕೆ ಬಿಡ್ತೀನಿ. ಅವಾಗಲ ಸಾಯ್ತಾನೆ ಮುದುಕ. ನೀವು ಒಳ್ಳೇದು ನೋಡಿ ಸೆಲೆಕ್ಟ್ ಮಾಡಿದ್ ಬಿಡು, ಯಾರು ಯುವಕರು ಮಾಡಿಲ್ಲಲ್ಲ, ಸಮಾಧಾನ ಅಂತ. ಯಾಕೆ ಆ ನಂಬಿಕೆ ಬಂತು? ಕಳಶನಾದ ಮಾಡಿದ ಸಾಯ್ತಾರೆ ಅಂತ. ಅವಾಗ ಈ ಥರ ಎಲಿವೇಟರ್ಗಳು ಇರಲಿಲ್ಲ. ಬಹಳ ಎತ್ತರವಾದ ಶಿಖರವನ್ನು ಹತ್ತಿ ಕಳಶಾರೋಹಣ ಮಾಡಬೇಕಾಗಿತ್ತು.
ನೀವು ಮೆಣಸಿನ್ಕಾಯಿ ನಿಮ್ಮ ಮನೆ ಮೇಲೆ ಹಾಕ್ತಿರಲ್ವಾ? ಒಣಮೆಣಸಿನ್ಕಾಯಿ, ಒಣಮೆಣಸಿನಕಾಯಿ, ಹಸಿ ಮೆಣಸಿನ್ಕಾಯಿ, ಒಣಮೆಣಸಿನಕಾಯಿ ಒಣಗಾಕ ಹಾಕ್ತಿರಲ್ವಾ? ಹತ್ತಿದಾಗ ಅದು ಹಾಕೋ ಸಂದರ್ಭ ಎಷ್ಟೋ ಜನ ಜಾರಿ ಬಿದ್ದು ಕಾಲು ಮುರ್ಕೊಂಡಿರೋ ಉದಾಹರಣೆಗಳದಾವಲ್ವಾ? ಒಂದು ಮನೆ ಮೇಲಿಂದ ಮೇಲಿಂದ ಜಾರಿ ಬಿದ್ದು ಮೊಳಕಾಲು ಮುಟ್ರೆ ಅಷ್ಟು ದೊಡ್ಡ ಎತ್ತರದಲ್ಲಿರ್ತಕ್ಕಂಥ ಗೋಪುರ ಹತ್ತಿ ಮಾಡುವಾಗ ಏನಾದರೂ ಅನಾಹುತಗಳು ಆಗಿರೋ ಸಾಧ್ಯತೆ ಇದೆ. ಅದಕ್ಕೆ ಆ ರೀತಿ ಬಂದಿರ್ಬೋದು. ಈಗ ಲಿಫ್ಟ್ ಬಂದಂಗೆ ಬಂದ್ಬಿಟ್ಟಿದೆ. ಒಳ್ಳೆ ವಿಮಾನ ಹತ್ತಿದಂಗೆ ಹೋಗ್ತಾ ಇದ್ರು ಯಾರು ಪುರೋಹಿತರವರೆಲ್ಲ. ನೀವೆಲ್ಲ ದಿಲ್ಲಿಗೆ ಹತ್ತಿರಲ್ಲ ಟಿಕೆಟಿಗೆ, ಹಂಗೆ ಎಷ್ಟು ಚೆನ್ನಾಗಿ ಹತ್ತಿ ಬಿಟ್ಟವ್ರು. ಭಾಳ ಸ್ವಿಚ್ ಓದಿದ ತಕ್ಷಣವೇ ಮೇಲೆ ಹಿಂಗೆ ವಿಮಾನ ಹತ್ತಿದಂಗೆ ಆಗ್ತದೆ. ಬಸವಣ್ಣವರು ಕಳಶದ ಬಗ್ಗೆ ಹೇಳ್ತಾರೆ. ಏನು ಹೇಳ್ತಾರೆ ಗೊತ್ತೇನು? ಆ ವಚನ ನೆನೆಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೇನೆ. ಕಾಗೆ ವೆಷ್ಟಿಸುವ ಕಳಶಬಹುದರಿಂದ ಒಡೆಯರು ಜೋಗಾಯಿಸುವ ಚಮ್ಮಾವುಗೆಯ ಮಾಡಯ್ಯ ಅಂತ ಅನಿಸೋಣ. ನಾನು ಕಳಶ ಆಗಕ್ಕೆ ಇಷ್ಟಪಡಲ್ಲಪ್ಪ ಅಂತ. ಯಾಕೆ? ಎತ್ತರವಾಗಿರುತ್ತೆ. ಯಾಕೆ ಪಳ ಪಳ ಹೊಡಿತಿರುತ್ತಲ್ಲ, ಎತ್ತರವಾಗಿರುತ್ತಲ್ಲ, ಯಾಕೆ ನೀವು ಕಳಶ ಆಗಬಾರದು ಅಂದರೆ ಕಾಗೆ ವಿಷ್ಟಿಸುವ ಪನ್ನ ಕಳಶವುದರಿಂದ. ಏನೇವ ಕಳಶಾವರಣ ಮಾಡಿದಿರಿ, ಅದ್ರ ಮೇಲೆ ಕಾಗೆಗಳು ಬಂದು ಕೂತ್ಕೊಂಡು ಹೊಲಸು ಮಾಡ್ತವೆ. ಆ ಕಾರಣಕ್ಕಾಗಿ ನಾನು ಬಂಗಾರದ ಕಲಶ ಆಗಕ್ಕೆ ಇಷ್ಟಪಡಲ್ಲ. ಏನಪ್ಪ ಬಸವಣ್ಣ, ಏನು ಆಗಕ್ಕೆ ಇಷ್ಟಪಡ್ತೀಯ? ಒಡೆಯರು ಜೋಗೈಸುವ ಚಮ್ಮ ಅವುಗೆ ಮಾಡಿ. ಇನ್ನು ಭಕ್ತರಿದಾರಲ್ಲ, ಆ ಭಕ್ತರು ಓಡಾಡಲಿಕ್ಕೆ ನನ್ನನ್ನು ಒಂದು ಏನು ಪಾದರಕ್ಷೆಯನ್ನಾಗಿ ಮಾಡು, ಅವ್ರಿಗೆ ನೆರವಾಗಲಿಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಪಾದರಕ್ಷೆ ಮೆಟ್ಕೊಂಡು ಹೋಗ್ತಿರೋ ದೇವಸ್ಥಾನಕ್ಕೆ, ಒಳಗೆ ಹೋಗಲ್ಲ, ಹೊರಗೆ ಬಿಟ್ಟು ಹೋಗ್ತೀರಲ್ವ? ಯಾರೋ ಒಳಗೆ ತಗೊಂಡು ಹೋಗ್ತಾರೆ ಚಪ್ಪಲಿನ ಪಾದರಕ್ಷೆಗಳನ್ನು ಹೊರಗೆ ಬಿಟ್ಟು ಹೋಗ್ತಾರೆ. ಬಸವಣ್ಣವರು ಎಷ್ಟು ಚೆನ್ನಾಗಿ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಅಂತ ಹೇಳಿದ್ರೆ, ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ: ಹಾಗದ ಕೆರಹ, ಕೆರಹ ಅಂದರೆ ಪಾದರಕ್ಷೆ, ಹಾಗದ ಕೆರಹ ಹೊರಗೆ ಕಳೆದು ದೇವರಿಗೆ ಹೋಗಿ ನಮಸ್ಕಾರ ಮಾಡುವ ಭಕ್ತರಂತೆ. ಚಪ್ಪಲಿ ಹೊರಗೆ ಬಿಟ್ಟು ಒಳಗೋಗಿ ಉದ್ದಕ್ಕೆ ಆಂಜನೇಯ ಸ್ವಾಮಿ ನಮಸ್ಕಾರ ಮಾಡಿರ್ತಾನೆ. ತನ್ನ ಕೆರಗಿನ ಧ್ಯಾನವಲ್ಲದೆ ದೇವರ ಧ್ಯಾನವಿಲ್ಲ ನೋಡ ಅಂತ. ಹೊರಬಿಟ್ಟರೆ ಚಪ್ಪಲಿ ಮೊನ್ನೆ ನಾನು ಮನ್ನಾಡಿಗೆ ಶಿವಮೊಗ್ಗದಾಗ ಹೊಸ ಚಪ್ಪಲಿ ಕೊಡ್ಕೊಂಡು ಬಂದೀನಿ. ಯಾವ್ದು ಹೊಡ್ಕೊಂಡು ಹೋಗ್ಬಿಟ್ರೆ ಗತಿಯರ ಅರ್ಥ ಆಯ್ತಾ ಅಂತ. ತನ್ನ ಕೆರಗಿನ ಧ್ಯಾನವಲ್ಲದೆ ದೇವರ ಧ್ಯಾನವಿಲ್ಲ ನೋಡ. ನಿಮಗೆ ಆ ಆತಂಕ ಇದ್ರೆ ನಿಮಗೆ ಚಪ್ಪಲಿ ಮೆಟ್ಕೊಂಡು ಒಳಗೆ ಹೋಗಕ್ಕೆ ಅವಕಾಶ ಕೊಡಲ್ಲ. ನಿಜ, ಅಲ್ಲೇ ಚಪ್ಪಲಿ ಸಮೇತ ನಮಸ್ಕಾರ ಮಾಡಿ ಹೋಗೋದು ಒಳ್ಳೆಯದು. ಬೇಡ ಕಣ್ಣಪ್ಪ ಗೊತ್ತಿತ್ತೇನು, ಅವನು ಚಪ್ಪಲಿ ಮೆಟ್ಕೊಂಡೆ ಒಳಗೆ ಹೋಗ್ತಾನು, ದೇವರವನು ಒಲಿತಾನ. ಅವನಿಗೆ ಗೊತ್ತಲ್ವ ನಿಮಗೆ ಕತೆ ಬೇಡ ಕಣ್ಣಪ್ಪನ ಜೊತೆಗೆ? ಪುರೋಹಿತ ಬೆಟ್ಟದ ಮೇಲೆ ಇದ್ದಂಥ ಗುಡಿಯಲ್ಲಿ ರಕ್ತ ಬರೋದು ನೋಡ್ಬಿಟ್ಟು ಹೂವಾರೆ ಹೋಗ್ಬಿಡ್ತಾನೆ. ಅವನು ಮಂತ್ರ ಎಲ್ಲ ಮರೆತು ಅದು ಕಣ್ಣಪ್ಪ ಬರ್ತಾನೆ. ಕಣ್ಣೀರ ದೇವರ ಲಿಂಗದಲ್ಲಿ ಕಣ್ಣಲ್ಲಿ ರಕ್ತ ಸುರಿತರೋದು ನೋಡಿ, ಸ್ರವಿಸೋದು ನೋಡಿ ಅವನು ಕಾಲಾಗಿ ಚಪ್ಪಲಿ ಮೆಟ್ಕೊಂಡೇ ಹೋಗಿರ್ತಾನೆ. ಒಂದು ಕಣ್ಣು ಕೊಟ್ಟು ಬಿಡೋಣ ಅಂತ ಹೇಳಿ ಕಣ್ಣು ಕೊಡ್ತಾನೆ. ಮತ್ತು ಇನ್ನೊಂದು ಕಣ್ಣು ರಕ್ತ ಸುರಿಯುತ್ತೆ, ಅದು ನಿಲ್ಲುತ್ತೆ ಒಂದು. ಮತ್ತೆ ಅವನು ಯೋಚನೆ ಮಾಡಿ ನನಗೆ ಇನ್ನೂ ಒಂದು ಕಣ್ಣಿದೆ ಕೊಡ್ತೀನಿ ನಿನಗೆ ಅಂತ ಹೇಳ್ತಾನೆ. ಮತ್ತೆ ಯೋಚನೆ ಮಾಡ್ತಾನೆ, ನಾನು ಎರಡನೇ ಕಣ್ಣು ಕಿತ್ಬಿಟ್ರೆ ನನಗೆ ಕಾಣಲ್ಲ, ಇಲ್ಲಿ ಇಡಬೇಕು ಅಂತ. ಅದೇ ಚಪ್ಪಲಿ ಮೆಟ್ಕೊಂಡಂತ ತನ್ನ ಕಾಲನ್ನೇ ಎಲ್ಲಿ ಲಿಂಗದಲ್ಲಿ ಯಾವ ಭಾಗದಲ್ಲಿ ಇಡಬೇಕು ಕಣ್ಣು ಅಂತ ಚಪ್ಪಲಿನ ಮೆಟ್ಕೊಂಡೇ ಕಣ್ಣು ಕೆಳಕ್ಕೆ ಹೋಗ್ತಾನೆ. ದೇವರವನಿಗೆ ಹೊಡಿತಾನೆ ಬೇಡ ಕಣ್ಣಂತ ಹೇಳಿದೆ. ಅದು ಭಕ್ತಿ ಆಗ್ತದೆ. ನೀವು ವ್ಯಾಪಾರಿಗಳು, ನಿಮಗೆ ಏನೇನು ಬೇಕೋ, MBBS ಸೀಟ್ ಬೇಕು, ನಾಳೆ ಎಲೆಕ್ಷನ್ ಕಂಟೆಸ್ಟ್ ಮಾಡೋಕ್ಕೆ ಟಿಕೆಟ್ ಬೇಕು, ಏನು ಓಡ್ತೀರಿ ದೇವಸ್ಥಾನಗಳಿಗೆ. ನೀವೇನು ಕೇಳ್ಕೋಬೇಕು ದೇವ್ರನ್ನ, ಏನು ಕೇಳಬಾರ್ದು. ಸುಮ್ಮನೆ ನಮಸ್ಕಾರ ಮಾಡ್ಬೇಕಷ್ಟೆ. ನನ್ನ ಕಷ್ಟ ಪರಿಹರಿಸಪ್ಪ,
ಅದನ್ನು ಮಾಡು ಇದನ್ನು ಮಾಡು ಅಂತ ಕೇಳಬಾರ್ದು. ಸುಮ್ಮನೆ ನಮಸ್ಕರಿಸ್ಬೇಕು. ನೀವು ಕೇಳ